ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ತುಂಬ ಜನರು ಯೋಚನೆ ಮಾಡ್ತಿರ್ತಾರೆಪ್ಪ, ಬೆಳಗ್ಗೆ ಲಂಚ್ ಬಾಕ್ಸಿಗೆ ಏನಪ್ಪ ಪ್ಯಾಕ್ ಮಾಡೋದು, ಮಕ್ಕಳಿಗೆ ಆಫೀಸಿಗೆ ಏನಪ್ಪ ಪ್ಯಾಕ್ ಮಾಡೋದು ಅಂತ. ಸೊ ಅಂಥವರೆಲ್ಲರಿಗೂ ಇದು ಒಂದು ಬೆಸ್ಟ್ ರೆಸಿಪಿ. ನೀವೇನಾದರೂ ಹುಳಿಯಾಗಿ ಖಾರವಾಗಿ ಇಷ್ಟಪಡೋದಿತ್ತು ಅಂದರೆ ಇದು ಒಂದು ಬೆಸ್ಟ್ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡ್ಕೋಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈಗ ಈ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಯಾವುದಕ್ಕೆ ಆಗಲಿ ಈ ಥರ ರೈಸ್ ರೆಸಿಪಿಗೆ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಈ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. ಜಸ್ಟ್ ಲೈಟಾಗಿ ಹುರ್ಕೋಬೇಕು. ಖಾರಕ್ಕಾಗಿ ಒಂದು 4 ರಿಂದ 5 ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಪುಂಡೆ ಸೊಪ್ಪು ತೊಗೊಂಡಿದ್ದೀನಿ. ಹತ್ತತ್ರ 2 ಹಿಡಿ ಅಷ್ಟು ಆಗುತ್ತೆ. ನೀವು ಕಪ್ ಅಳತೆಲಿ ತೊಗೊಂಡ್ರೆ 2 ಕಪ್ನಷ್ಟು ಆಗುತ್ತೆ. ಸೊಪ್ಪನ್ನ ಹಾಕೊಂಡ್ಬಿಡ್ಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಇದೇನು ಆಗಿದೆ, ಇಷ್ಟ ಆದರೆ ಸಾಕು. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದನ್ನು, ಸೊಪ್ಪನ್ನ. ನೋಡಿ, ಪ್ಯಾನ್ಗೆ ಈ ಥರ ಅಂಟಿದೆ, ಮತ್ತೆ ಸೀದೋಗಿದೆ ಅಂದ್ಕೋಬೇಡಿ. ಇದು ಒಂಥರ ಲೋಳೆ ಬಿಡುತ್ತೆ ಸೊಪ್ಪು. ಹಾಗಾಗಿ ಪ್ಯಾನ್ಗೆ ಅದು ನೀರಿನ ಅಂಶ ಅಂಟ್ಕೊಂಡಿರುತ್ತೆ. ಸೊಪ್ಪು ಏನು ಸೀದೋಗಿರೋದಿಲ್ಲ. ಜಸ್ಟ್ ಹಿಂಗೆ ತಗೊಂಡ್ಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು. ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಜಸ್ಟ್ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ರುಬ್ಕೊಂಡ್ಬಿಡ್ಬೇಕು. ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು. ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ. ಒಂದು ಸೈಡು ಮೆಹಂದಿ ಸ್ಮೆಲ್ ಬರುತ್ತೆ, ಇನ್ನೊಂದು ಸೈಡು ಅದು ಒಂಥರ ಪುಳಿಯೋಗರೆ ಮಾಡ್ತೀವಲ್ವ, ಆ ಸ್ಮೆಲ್ ಬರುತ್ತೆ. ಸೊ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 10 ಗೋಡಂಬಿ ಚೂರು. ಎರಡನ್ನ ಫಸ್ಟ್ ಹುರ್ಕೋಬೇಕು. ನೋಡಿ, ಈ ಥರ ನೊರೆ ಬರುತ್ತೆ ಗಾಣದ ಎಣ್ಣೆ ಆದರೆ. ಮತ್ತು ಇದು ಎಣ್ಣೆ ಏನೋ ಕೆಟ್ಟೋಗಿದೆ ಅಂತ ಅಂದ್ಕೋಬೇಡಿ, ಎಲ್ಲ ಗಾಣದ ಎಣ್ಣೆನೂ ಹೀಗೇನೆ ಬರುತ್ತೆ. ಸ್ವಲ್ಪ ಕೆಂಪಗಾಗಬೇಕು. ಶೇಂಗಾ ಬೀಜ ಮತ್ತು ಗೋಡಂಬಿ ಕೆಂಪಗಾಗಿದೆ. ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದೇ ಎಣ್ಣೆಗೆ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಇವೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. 1-2 ಒಣಗಿದ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೋಬೇಕು. 1 ಚಿಟಿಕೆಯಷ್ಟು ಇಂಗು, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೋಸ್ಕರ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಏನು ಗೊತ್ತಾ, ಇದು ಗೊಜ್ಜು ಮಾಡಿಬಿಟ್ಟು ಹಂಗೆ ಎತ್ತಿಡಬಾರ್ದು. ಅದ್ರ ಟೇಸ್ಟು, ಫ್ಲೇವರ್ ಎಲ್ಲ ಚೇಂಜ್ ಆಗೋಗ್ಬಿಡತ್ತೆ. ಹಾಗೆ ಫ್ರೆಶ್ಶಾಗಿ ಮಾಡಿಕೊಂಡು ರೈಸ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಅರಿಶಿಣ ಹಾಕೊಳ್ಳೋಣ. 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು, ಖಾರ ಇಷ್ಟಪಡೋರಂದರೆ ನಾವು ಸೊಪ್ಪು ಹುರಿತೀವಲ್ವ, ಪುಂಡೆ ಸೊಪ್ಪು, ಅದೇ ಟೈಮ್ಗೆ ಸ್ವಲ್ಪ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ನಾವು ಅದು ರುಬ್ಕೊಂಡು ಹಾಕ್ಕೊಳ್ತೀವಲ್ವ, ಎಲ್ಲ ರೈಸ್ಗೆಲ್ಲ ಚೆನ್ನಾಗಿ ಹಿಡಿಯತ್ತೆ. ಫ್ರೆಂಡ್ಸ್, ಈಗ ಗುಜ್ಜು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಈಗ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಉಳಿದಿರೋ ಅನ್ನದಿಂದಲೂ ಕೂಡ ಮಾಡ್ಬೋದು. ಹುರಿದಿಟ್ಟಿರೋಂತಹ ಗೋಡಂಬಿ ಮತ್ತು ಶೇಂಗಾ ಬೀಜನ ಕೂಡ ಹಾಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೋಬೇಕು. ರೈಸ್ಗೂ ನಾನು ಆಲ್ರೆಡಿ ಹಾಕಿರ್ತೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ.
ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಟಡಾ, ರೈಸ್ ರೆಡಿ. ಸಖತ್ತಾಗಿದೆ, ಫ್ಲೇವರ್ಫುಲ್ ಆಗಿದೆ ನೋಡಿ. ಸೊ ಹೀಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ಬೋದು. ತುಂಬ ಜನರು ಬೆಳಗ್ಗೆ ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದು ಬೆಸ್ಟ್ ರೆಸಿಪಿ. ಹಾಗೆ ಹುಳಿ ಇಷ್ಟ ಆಗತ್ತೆ, ನಿಮಗೆ ಹುಳಿಯಾಗಿ ತಿನ್ಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಸೊ ಇದು ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಕಲರು ಇದು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ನಾನು ಫ್ಲೇವರ್ ತೋರ್ಸೋಕ್ಕಾಗ್ತಾಯಿಲ್ಲ ನಿಮಗೆ. ಫ್ಲೇವರ್ ಏನಾದ್ರು ತೋರಿಸ್ಬಿಟ್ರೆ ನೀವೇ ಇಲ್ಲಿ ಬಂದು ಖಾಲಿ ಮಾಡಿಬಿಡ್ತೀರ, ಅಷ್ಟು ಚೆನ್ನಾಗಾಗಿದೆ. ಫ್ರೆಂಡ್ಸ್, ಇನ್ನೇನು ಲಂಚ್ ಬಾಕ್ಸ್ ರೆಡಿ ನೋಡಿ. ಸೊ ನೀವು ಮೊಟ್ಟೆ ಬದಲಾಗಿ ಕುದಿಸಿರೋ ಕಾಳು ಅಥವಾ ಪನ್ನೀರು ಏನು ಬೇಕಾದರೂ ಸರ್ವ್ ಮಾಡ್ಬೋದು. ಈಗ ಟೇಸ್ಟ್ ಮಾಡೋ ಟೈಮ್. ಸೊ ಈಗ ರೆಡಿಯಾಗಿದೆ. ಸ್ಪೈಸಿಯಾಗಿ ಸ್ವಲ್ಪ ಸಕ್ಕತ್ತಾಗಿದೆ. ಹೀಗೆ ಶೇಂಗಾ ಬೀಜ, ಗೋಡಂಬಿ ಜೊತೆ ತಿಂದರೆ ಎಕ್ಸಲೆಂಟ್ ಆಗಿದೆ ಟೇಸ್ಟ್. ಮಾಡೋದು ಕೂಡ ನೋಡಿದ್ರಲ್ವ ಎಷ್ಟು ಈಸಿ, ದಿಢೀರಂತ ಆಗೋಗ್ಬಿಡುತ್ತೆ. ಹುಳಿಯಾಗಿ ಸಕ್ಕತ್ತಾಗಿದೆ. ಸೊ ನೋಡೋದಲ್ವಾ. ಸೊ ಇವತ್ತಿನ ಈ ಫುಡ್ ಬ್ಲಾಗ್ನಲ್ಲಿ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ತಮ್ಮೆಲ್ಲರಿಗೂ. ಈ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಇನ್ನೂ ಈ ಥರ ಲಂಚ್ ಬಾಕ್ಸ್ ರೆಸಿಪಿಗಳು ಬೇಕಿದ್ರೆ ಕಾಮೆಂಟ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.